ಸೋಮವಾರಪೇಟೆ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಸೋಮವಾರಪೇಟೆಯ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ 110ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಮುಖ್ಯ ಭಾಷಣಕಾರರಾಗಿ ಭಾಗವಹಿಸಿ ಮಾತನಾಡಿದ ಚಿಕ್ಕಾಳುವಾರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಜಮೀರ್ ಅಹಮದ್, ಸಾಮಾಜಿಕ ಪರಿವರ್ತಕ ದೇವರಾಜ ಅರಸು ಅವರು ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದರು. ಯುವಜನತೆಯ ಮೇಲೆ ಅಪಾರ ಗೌರವ, ಪ್ರೀತಿ, ನಂಬಿಕೆ ಇಟ್ಟಿದ್ರು. ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಜ್ಞಾನವನ್ನು ಹೊಂದಿದ್ರು. ಸಮಾಜದ ಸದೃಢತೆಗೆ ದೂರದೃಷ್ಟಿಯನ್ನು ಹೊಂದಿದ್ರು. ಅರಸು ಅವರ ಕೆಲವೊಂದು ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ ಎಂದರು. ಇದೆಲ್ಲ ಒಂದು ಕಡೆ ಆದ್ರೆ ದೇವರಾಜ ಅರಸು ಅವರನ್ನ ಪೈಲ್ವಾನ್ ಅರಸು ಅಂತ ಕೂಡ ಕರೀತಿದ್ರು ಅಂತ, ದೊಡ್ಡ ಮನೆ ಅರಸು ಅಂತ ಹೇಳಿ ಕರೀತಿದ್ರು ಅಂತ. ಮೊದಲ ಬಾರಿ ದೇವರಾಜ ಅರಸು ಅವರ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರಿ, ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀವಿ. ಆದ್ರೆ ದೇವರಾಜ ಅರಸು ಅವರ ಬಗ್ಗೆ ಮೊದಲನೇ ಸಾರಿ ಒಂದು ಅವಕಾಶ ಸಿಗ್ಬೇಕು, ಯಾಕೆಂದ್ರೆ ಓದ್ಕೊಳಕ್ ಅವಕಾಶ ಆಗುತ್ತೆ, ನಾವು ತಿಳ್ಕೊಳಕ್ ಅವಕಾಶ ಆಗುತ್ತೆ. ಹಾಗೆ ನೋಡೋದಾದ್ರೆ ದೇವರಾಜ ಅರಸು ಅವರು ಕಿಂಗ್ ಮೇಕರ್ ಅಂತ ಇವತ್ತು ಯಾರೆಲ್ಲ ರಾಜಕಾರಣದಲ್ಲಿ ಗುರುತಿಸ್ಕೊಳ್ತಿದ್ದಾರೆ ಹಿಂದುಳಿದ ವರ್ಗಗಳಲ್ಲಿ, ಎಸ್ ಬಂಗಾರಪ್ಪನವರ ಆದಿಯಾಗಿ, ವೀರಪ್ಪಯ್ಯ ಅವರ ಆದಿಯಾಗಿ, ಇವತ್ತು ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರ ಆದಿಯಾಗಿ ನಾವು ನೋಡೋದಾದ್ರೆ ಇವತ್ತಿನ ಈ ಮುಖ್ಯಮಂತ್ರಿಗಳ ಆಗ್ಲಿಕ್ಕೆ ಮೂಲ ಪ್ರೇರಣೆ ದೇವರಾಜ ಅರಸು. ಯಾಕೆ ಒಂದು ಪ್ರಬಲ ಸಮುದಾಯಗಳ ನಡುವೆ ಒಂದು ಯಾವುದೋ ಒಂದು ಹಿಂದುಳಿದಂತಹ ಸಮುದಾಯದಿಂದ ಬಂದು ಒಬ್ಬ ಮುಖ್ಯಮಂತ್ರಿ ಆಗೋದು ಅಂದ್ರೆ ಅಷ್ಟು ಸುಲಭದ ಕೆಲಸ ಆಗಿರ್ಲಿಲ್ಲ ಅಂತ ಹೇಳಿ ದೇವರಾಜ ಅರಸು ಅವರು ಕಂಡಂತಹ, ನೋಡಿ ಬಹಳಷ್ಟು ವಿಚಾರಗಳಿದೆ, ಮಕ್ಕಳಿದ್ದೀರಿ ನೀವು ಕೇಳ್ಕೋಬೇಕು. ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗೋದಕ್ಕಿಂತ ಮುಂಚೆ ಏನಾಗಬಹುದಾಗಿತ್ತು ಅಂದ್ರೆ ಲೆಫ್ಟಿನೆಂಟ್ ಆಗಬಹುದಾಗಿತ್ತು ಅಂತ, ಯಾಕೆಂದ್ರೆ ಮಹಾಯುದ್ಧ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸೈನ್ಯಕ್ಕೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅವರು, ಸಾಮಾಜಿಕ ಸುಧಾರಣೆಯ ಹರಿಕಾರರಾದ ದೇವರಾಜ ಅರಸು ಅವರು ರೈತರ ಬಾಳು ಹಸನಾಗಲು ಮುಖ್ಯ ಕಾರಣಕರ್ತರು. ಬಡವರ್ಗದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗಲೆಂದು BCM ಹಾಸ್ಟೆಲ್ಗಳನ್ನು ತೆರೆದು ಶೈಕ್ಷಣಿಕ ಸವಲತ್ತು ನೀಡಿದರು. ಅರಸು ಅವರ ಯೋಜನೆಗಳು ಇಂದಿಗೂ ಪ್ರಸ್ತುತವಾಗಿದೆ. ಮಹನೀಯರ ವಿಚಾರಗಳನ್ನು ಯುವಜನಾಂಗ ತಿಳಿದುಕೊಳ್ಳಬೇಕೆಂದರು. ತುಳಿತಕ್ಕೊಳಗಾದಂತಹ, ದೌರ್ಜನ್ಯಕ್ಕೊಳಗಾದಂತಹ, ಅಮಾನುಷಕ್ಕೊಳಗಾದಂತಹ ವರ್ಗಗಳಿಗೆ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲ ರೀತಿಯಲ್ಲಿ ನ್ಯಾಯ ಸಿಗುವಂತೆ ಮಾಡಿದರು. ನೀವು ಹೇಳಿದ್ರಿ ಬರೀ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಸೀಮಿತವಾಗಿ ಏನೋ ಅವರಿಗೆ ಕೊಡುಗೆ ಕೊಟ್ಟು ಎಲ್ಲ ರೀತಿಯಲ್ಲಿ. ಅದೇ ರೀತಿ ನಾವು ಕಂದಾಯ ಇಲಾಖೆಯಿಂದ ಹೇಳಬೇಕು ಅಂತ ಹೇಳಿದ್ರೆ, ಉಳುವವನೇ ಭೂಮಿಯ ಒಡೆಯ. ಮೊದಲೇನಿತ್ತು, ಭೂ ಮಾಲೀಕರ ಹತ್ರ ಪಾಪದವರು ಹೋಗಿ, ಬಡವರ್ಗದವರು ಹೋಗಿ ಬೆಳಗಿಂದ ಸಂಜೆ ಬೆಳಿಗ್ಗೆ 4:30-5 ಗಂಟೆಗೆ ಹಾರು ಕಟ್ಟೋದು ಅಂತ ಹೇಳ್ತಾರೆ. ನಮ್ಮಲ್ಲಿ ಗೊತ್ತು, ಕೃಷ್ಣಪ್ಪನಿಗೆ ಬೆಳಿಗ್ಗೆ ಹೋಗೋದು, ಏನೋ ಒಂದು ಕಾಫಿ ಕುಟ್ಕೊಂಡು ಹೋಗೋದು, ಹಾರು ಕಟ್ಟೋದು. ಅಲ್ಲೇನೋ ಚಿನ್ನ ಬೆಳೆಯೋದಿಲ್ಲ, ಅಲ್ಲೇನೋ ಕಾಫಿ ಮಾಡಿರ್ತಾರ, ಪೆಪ್ಪರ್ ಕಾಫಿ ಬೆಳೆದ್ಬಿಟ್ಟು ಏನೋ ಲಕ್ಷ ಸಂಪಾದನೆ ಮಾಡಲ್ಲ ವಾರ್ಷಿಕವಾಗಿ. ಗೊತ್ತಾ ನಮ್ಮ ಏರಿಯಾ ಸಾಹೇಬರು. ಆ ಸಾಗು ಭೂಮಿ ಉಳೋದು, ನೆಟ್ಟಿಗೆ ನೀರು ಇರಲ್ಲ, ನೀರಾವರಿ ವ್ಯವಸ್ಥೆನೂ ಇರಲ್ಲ. ಎಷ್ಟು ನಾವು ಪಿರಿಯಾಪಟ್ಟಣ, ಹುಣಸೂರು ಆ ಕಡೆ ಎಲ್ಲ ನೋಡಿದ್ರೆ. ಅರಸು ಅವರ ಜನ್ಮದಿನ ಅಂಗವಾಗಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಡಾಕ್ಟರ್ ಜಮೀರ್ ಅಹಮದ್ ಹಾಗೂ BCM ಹಾಸ್ಟೆಲ್ನಲ್ಲಿದ್ದುಕೊಂಡು PUC ವಾಣಿಜ್ಯ ವಿಭಾಗದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ರಮ್ಯಾ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ, ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ, ಆರಕ್ಷಕ ಇಲಾಖೆಯ ಸಹದೇವ್, ಪಟ್ಟಣ ಪಂಚಾಯಿತಿ ಆರೋಗ್ಯಾಧಿಕಾರಿ ಜಾಸಿಂ ಖಾನ್, ಪಟ್ಟಣ ಪಂಚಾಯಿತಿ ಸದಸ್ಯ ಶೀಲಾ ಡಿಸೋಜ, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸದಸ್ಯ ಜಮೀರ್ ಖಾನ್, ರಂಗ ಕಲಾವಿದ ಭರಮಣ್ಣ, ಜೋಯಪ್ಪ ಹಾನಗಲ್ಲು, BCM ಇಲಾಖೆಯ ಮಂಜುನಾಥ್, ಶಿಕ್ಷಣ ಇಲಾಖೆಯ ಮಂಜೇಶ್, ಖಜಾನೆ ಸಹಾಯಕ ನಿರ್ದೇಶಕರು, ಭೂಮಾಪನ ಇಲಾಖಾಧಿಕಾರಿಗಳು ಪಾಲ್ಗೊಂಡಿದ್ದರು. ದುಷ್ಯಂತ್ ಕುಮಾರ್, ಕೊಡಗು ಚಾನಲ್, ಸೋಮವಾರಪೇಟೆ.